ಜೀವನವೆಂಬ ಹಸಿಮಣೆಗೆ ಆಕಾರ ಕೊಡುವ ಗುರು ಎಂಬ ಮಾರ್ಗದರ್ಶಿಯು ತಂದೆ ತಾಯಿಯ ಸ್ಥಾನಕ್ಕೆ ಸಮಾನರು. ಜ್ಞಾನ ಎಂಬ ಬೆಳಕಿನೆಡೆಗೆ ನಮ್ಮನ್ನ ಕೊಂಡೊಯ್ಯುವ ಮಹಾನುಭಾವರಾದ ಗುರುಗಳು ನಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುವವರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇನ್ನು 4 ವೇದಗಳನ್ನ, 18 ಪುರಾಣಗಳನ್ನ, ಮಹಾಭಾರತ ಮತ್ತು ಶ್ರೀಮದ್ ಭಗವತವನ್ನ ರಚಿಸಿದ ಮಹಾತ್ಮ ವೇದವ್ಯಾಸರ ನೆನಪಿಗಾಗಿ ಗುರು ಪೌರ್ಣಮಿಯನ್ನ ಆಚರಿಸಲಾಗುತ್ತೆ. ಇನ್ನು ಹಿಂದೂ ಧಾರ್ಮಿಕತೆಯಲ್ಲಿ ಗುರು ಪೌರ್ಣಮಿಯನ್ನ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಗುರುಗಳಿಗೆ ಅರ್ಪಿಸಲಾಗುತ್ತೆ. ಇಂತಹ ಅರ್ಥಪೂರ್ಣ ಆಚರಣೆಯ ಗುರು ಪೌರ್ಣಿಮೆ ಪ್ರಯುಕ್ತ ಚೆನ್ನರಾಯಪಟ್ಟಣದ ಸದ್ಗುರು ಸಾಯಿ ಸಿದ್ಧಾಶ್ರಮದಲ್ಲಿ ಭಾನುವಾರ ವಿವಿಧ ಹೋಮ ಹಾಗೂ ಪೂಜೆಯನ್ನ ಏರ್ಪಡಿಸಲಾಗಿದೆ. ಸದ್ಭಕ್ತರು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಕ್ತಿಯಿಂದ ಭಾಗವಹಿಸಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕೆಂದು ಸಿದ್ಧಾಶ್ರಮದ ಶ್ರೀ ಗುರುಮೂರ್ತಿ ಗುರೂಜಿಯವರು ಹೇಳಿದರು. ಇನ್ನು ತಾಲೂಕಿನ ಹಿರೇಸಾಸಿವೆ ಹೋಬಳಿಯ ಚಿಕ್ಕೋನಹಳ್ಳಿ ಗೇಟ್ ಬಳಿ ಇರುವ ಶ್ರೀ ಸಾಯಿ ಮಂದಿರದಲ್ಲಿ ಪತ್ರಕರ್ತರ ಉದ್ದೇಶಿಸಿ ಮಾತನಾಡಿದ ಅವರು, ಭಾನುವಾರ ಬೆಳಗ್ಗೆ ಗಂಗಾ ಪೂಜೆ, ಗಣಹೋಮ, ವ್ಯಾಸಪೂಜೆ, ಸದ್ಗುರು ಪೂಜೆ, ಭಿಕ್ಷಾವಂದನೆ ಮತ್ತು ಕುಂಭಾಭಿಷೇಕ ಸೇರಿದಂತೆ ಹಲವು ಪೂಜೆಗಳು ನಡೆಯಲಿವೆ. ಮಧ್ಯಾಹ್ನದ ಆರತಿ, ಸಾಯಿ ಭಜನೆ ಮತ್ತು ಸಂಜೆ ಆರತಿ ನಡೆಯಲಿದೆ. ಭಕ್ತರ ಸಹಕಾರದಿಂದ ಈ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಸಕಲರು ಆಗಮಿಸಿ ಗುರುವಿನ ಆಶೀರ್ವಾದ ಪಡೆಯಬೇಕೆಂದು ಈ ಸಮಯದಲ್ಲಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸದ್ಗುರು ಸಾಯಿ ಮಂದಿರದ ಯೋಗಿ ಶಿವಾನಂದ ಗುರೂಜಿ ಸಹ ಹಾಜರಿದ್ದರು. ಆತ್ಮೀಯ ಸಾಯಿ ಭಕ್ತರೇ ಮತ್ತು ಹಾಸನ, ಚನ್ನರಾಯಪಟ್ಟಣ, ಹಿರಿಸೇವೆ ಎಲ್ಲ ಸದ್ಭಕ್ತರು ಮತ್ತು ಸಾಯಿ ಭಕ್ತರಿಗೆ ಗುರು ಪೂರ್ಣಿಮೆಯ ಶುಭಾಶಯಗಳು. 21ನೇ ತಾರೀಕು ಅಂದರೆ ಈ ದಿನ ವಿಶೇಷವಾಗಿ ಗುರುವಿನ ನಮಿಸುವಂಥ ದಿನ. ಗುರು ಪೂರ್ಣಿಮೆ ಪ್ರಯುಕ್ತ ಮಂದಿರದಲ್ಲಿ ಬಹಳ ಅದ್ದೂರಿ ಕಾರ್ಯಕ್ರಮವನ್ನು ಹಿರಿಸೇವೆ ಚಿಕ್ಕೋನಹಳ್ಳಿ ಗೇಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥ ಗುಹಾಂತರ ಶಿರಡಿ ಸಾಯಿಬಾಬಾ ಮಂದಿರ. ಇದು ಬಾಬಾ ಅವರ ಗುರು ಪರಂಪರೆಯಲ್ಲಿ ಮತ್ತು ಬಾಬಾ ಅವರನ್ನು ನಮಿಸುವಂಥ ಒಂದು ಸುದಿನ, ಅವರವರ ಗುರುಗಳನ್ನು ನಮಿಸುವಂಥ ಸುದಿನ. ತಾವೆಲ್ಲ ದಿನ ಬಂದು ಗುರು ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ. ಮತ್ತು ಬೆಳಗ್ಗೆ 10 ಗಂಟೆಗೆ ಕುಂಭಾಭಿಷೇಕ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಮಂಗಳವಾದ್ಯದೊಂದಿಗೆ ಗಂಗಾ ಪೂಜೆ ಇರುತ್ತೆ. 9 ಗಂಟೆಗೆ, 10 ಗಂಟೆಗೆ ಕುಂಭಾಭಿಷೇಕ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಆರತಿ ಬಾಬಾರವರಿಗಿರುತ್ತೆ. ವಿಶೇಷವಾಗಿ ಅನ್ನದಾನ ಇರುತ್ತೆ. ತದನಂತರ ಸಂಗೀತ ಕಾರ್ಯಕ್ರಮ, ಗಣಹೋಮ ಇವೆಲ್ಲವೂ ಇರುತ್ತೆ. ಸಾಯಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ. 9 ಗಂಟೆಗೆ ವಿಶೇಷವಾಗಿ ಅಭಿಷೇಕದೊಂದಿಗೆ ಗಣಹೋಮ ಸಹಿತ ನಡೆಯುತ್ತೆ. ಸಾಯಿ ಬಂಧುಗಳು ಎಲ್ಲರೂ ಆಗಮಿಸಿ ಬಾಬಾ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಜೈ ಸಾಯಿರಾಮ್.